ಈ ಜನುಮವೇ ದೊರಕಿದೆ ರುಚಿ ಸವಿಯಲು ಟನ್ 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 ಟನ್. ಆಮೇಲೆ ನನಗೆ ಗೊತ್ತಿರೋದು ಒಂದೇ ಲೈನ್. ಈ ಜನುಮವೇ ದೊರಕಿದೆ ನಮ್ಮನೆ ಬಾಡೂಟ ಸವಿಯಲು ಟಿನ್ 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 ಟಿನ್. ಅರೇ ಕ್ಯಾ ಮಂಜುಂದು ಅಣ್ಣ ಟಿಣಿಕಿ 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 ಅಂತ ಮ್ಯೂಸಿಕ್ಗೆ ಬಿಟ್ಟೈತೆ. ಇಷ್ಟೊಂದು ಖುಷಿದು ಒಳಗೆ ಗಾನಾಗೆ ಬಿಟ್ಟೈತೆ. ಇಲ್ಲ ಕ್ಯಾ ಮಂಜುಂದು ಅಣ್ಣ ಕ್ಯಾ ಹೋಗಯ್ಯ? ಏನಿಲ್ಲ ಕಣಪ್ಪ ಸರ್, ಇವತ್ತು ಹಬ್ಬ ಅಲ್ವೇ, ಅದಕ್ಕೆ ಹಂಗೆ ಹಾಡು ಹೇಳೋಣ ಅನ್ಸಿ ಹಾಡು ಹೇಳ್ತಾ ಇದ್ದೀನಿ. ಅರೇ ಕ್ಯಾ ಮಂಜುಂದು ಅಣ್ಣ, ನಿಮ್ದು ಯುಗಾದಿಗೆ ಹಬ್ಬ ಮೊನ್ನೆ ದಿನಾಗೆ ಮುಗ್ದೋಯ್ತು. ಇಲ್ಲ ಲೋ ಪಾಸ, ನೀ ಯುಗಾದಿ ಹಬ್ಬ ಅನ್ನೋದು ಒಂದೇ ಗೊತ್ತು ಕಣವ. ಯುಗಾದಿ ಹಬ್ಬ ಆದ್ಮೇಲೆ ಕರಿ ಹಬ್ಬ ಅಂತ ಮಾಡ್ತಾರೆ. ಯುಗಾದಿ ಹಬ್ಬದಾಗೆ ಬೇವು ಬೆಲ್ಲ ನಮಕಿಂದ ಒಬ್ಬಟ್ಟು ತಿಂದಿರ್ತಾರ ಸೀನ. ಯುಗಾದಿ ಹಬ್ಬದ ಬೆಳಗಿಗೆ ಕರಿ ಹಬ್ಬ ಅಂತ ಅಂದ್ರೆ ಎಲ್ಲ ಫುಲ್ಲು ಖಾರ ಖಾರ ಚಿಕನ್ ಮಟನ್ ಎಲ್ಲಾನು ಬಾಡ್ ಊಟ ಮಾಡ್ತಾರ ಕಣೋ ಆ ಹಬ್ಬ ಇವತ್ತು. ಅರೆ ಐಸಾಚು ಮಂಜಿಂದು ಅಣ್ಣ, ಅರೆ ನಮ್ದು ಯುಗಾದಿಗೆ ಹಬ್ಬ ಅಂದ್ರೆ ಆ ಬೇವಿಂದು ಬೆಲ್ಲಾಗೆ ಕೊಟ್ಬಿಡ್ತಾರೆ. ಇಲ್ಲ ಅಷ್ಟೇ ಅನ್ಕೊಂಡ್ಬಿಟ್ಟಿತ್ತು ನಮ್ದು. ಅನ್ಕೊಂಡೆ ಏನ್ ಮಾಡ್ಸ. ಅಲ್ಲ ಕಣಲ್ಲ ಪಾಸ, ನಾನು ನೆನ್ನೆ ದಿನ ಹಬ್ಬಕ್ಕೆ ಹೊಸ ಬಟ್ಟೆ ಇಟ್ಕೊಂಡು ಪೋಸ್ ಕೊಡ್ತಾ ಇದ್ದೀನಿ. ನನ್ನ ಮಗ ಎಂತ ಬಟ್ಟೆ ತಂದಿದ್ದ ಅಂತ ಕೇಳಕನ ಬಂದೇನಲ್ಲ. ಇಂತ ಬುದ್ಧಿ ಇರ್ಬಾರ್ದು ಕಣ ನಿಂಗೆ. ಅರೇ ಸಾರಿ ಮಂಜುಂದು ಅಣ್ಣ, ಆ ಹೊಸಾದು ಬಟ್ಟೆಗೆ ತಂದ್ಬಿಟ್ಟಿತ್ತು ನಿಮ್ದು. ಅರೇ ಆಮೇಲೆ ಇನ್ನೊಂದ್ಸಲ ಹಾಕಂತೈತೆ ಇಲ್ಲ ನಿಮ್ದು. ಆಮೇಲೆ ನೋಡ್ತೈತೆ ಬಿಡಿ ಮಂಜುಂದು ಅಣ್ಣ. ಅರೇ ನಿನ್ನೆ ಯಾಕೆ ಬಂದಿಲ್ಲ ಅಂತ ಅಂದ್ರೆ ನಮ್ದು ರಂಜಾನ್ಗೆ ಹಬ್ಬಗೆ ಇಲ್ಲ ಮಂಜುಂದು ಅಣ್ಣ. ಅದ್ರದ್ದು ಫುಲ್ ಬಿಜಿಗೆ ಹಾಕ್ಬಿಟ್ಟಿತ್ತು ನಮ್ದು. ಅಕ್ಕೆ ಪರಕ್ಕೆ ಹಾಕ್ಲಿಲ್ಲ ಮಂಜುಂದು ಅಣ್ಣ. ಹೌದೇನು? ಹಂಗಾದ್ರೆ ಫುಲ್ ನೆನ್ನೆ ಬಿರಿಯಾನಿ ಗಿರಿಯಾನಿ ಎಲ್ಲ ಜೋರು. ಹಾ ಮಂಜುಂದು ಅಣ್ಣ, ಅರೆ ಇಷ್ಟ ದಿನಾಗೆ ಉಪವಾಸಾಗೆ ಇರ್ಲಿಲ್ಲ ನಮ್ದು. ಅದ್ರದ್ದು ಫುಲ್ ನಿನ್ನೆ ಫುಲ್ ಬ್ಯಾಟಿಂಗ್ ವಿರಾಟ್ ಕೊಹ್ಲಿ ತರ ಬ್ಯಾಟಿಂಗ್ ಹಾಕ್ಬಿಟ್ಟು ನಮ್ದು. ಓಹೋ ಹಿಂಗೆ ಮತ್ತೀಗ ಈಸ್ ದಿನ ಉಪವಾಸ ಇದ್ದಿದ್ದೆ ಎಲ್ಲ ನೆನ್ನೆ ಒಂದೇ ಸರಿ ಸೇಚಿ ಬಿಸಾಕಿ ಸುಧಾರಿಸ್ಕೊಂತಿದ್ದೇನು ಮನೆಗೆನ? ಓಹೋ ಹಿಂಗೆ ಹೇಳಪ್ಪ. ಮಂಜುಂದು ಅಣ್ಣ, ನಮ್ದು ಹಂಗೆ ನಮ್ದು ಕಡೆಗೆ ಎಲ್ಲ ಉಪವಾಸಗೆ ಇರ್ತೈತೆ. ಇಲ್ಲ ಅದ್ರದ್ದು ಎಲ್ಲ ಎನರ್ಜಿಗೆ ಮತ್ತೆ ಸಿಕ್ಬೇಕು ಅಂದ್ರೆ ಎಲ್ಲ ತಿನ್ಬೇಕು ಮಂಜುಂದು ಅಣ್ಣ. ನೆನ್ನೆಗೆ ನಮ್ದು ಉಪವಾಸಗೆ ಕ್ಲಬ್ಗೆ ಆಗ್ಬಿಟ್ಟು. ಕ್ಲಬ್ಗೆ ಆಗ್ಬಿಡ್ತು ಅಂದ್ರೆ ನನ್ನ ಮಗ ಕೋಳಿ ಕದಿಯಕ್ ಹೋಗೋಣ ಪರಂಗೇಣ್ ಕದಿಯಕ್ ಹೋಗೋಣ ಅಂತ ತಿರ್ಗಾ ಏನಾನ ಹೇಳ್ದೆ ಏನೆಲ್ಲ ಏರಿಕ್ಕಿ ಬಿಡ್ತೀನಿ. ಅರೇ ಇಲ್ಲ ಮಂಜುಂದು ಅಣ್ಣ, ನಮ್ದು ಬೋಲ್ತಾನಿ ಈಗ ಅಷ್ಟೇ ಚಿಕನ್ಗೆ ಮಟನ್ಗೆ ತಿನ್ಬಿಟ್ಟೈತೆ. ಇಲ್ಲ ಈಗ ಸದ್ಯಕ್ಕೆ ತಿನ್ಬೇಕು ಅಂತ ಅನ್ಸಲ್ಲ ಮಂಜುಂದು ಅಣ್ಣ. ಹಂಗೆ ಅನ್ಸ್ದಾಗ ಹೇಳ್ತೈತೆ ಬಿಡಿ. ಹಾಯನೇ ಮಜ್ಜಿ ಬೇಡಲ್ಲ ಹಂಗ ಅನ್ನಿಸ್ದಾಗ ಹೇಳ್ತಾನೆ ಅಂತೆ. ಏನ್ ಇವನ್ ಕೇಳ್ದಾಗೆಲ್ಲ ನಾನು ಬಂದು ಸಿಕ್ಕಜಿ ಕೋಳಿ ಕದಿಯೋದು ಮೋಟ್ಸಣ್ಣಿ ಕೋಳಿ ಕದಿಯೋದು ಕೆಲ್ಸ ಅನ್ಕೊಂಡಿದ್ದೆ ನಂಗೆ. ಅರೆ ಐಸಾನ ಈ ಮಂಜುಂದು ಅಣ್ಣ, ಸುಮ್ನೆ ತಮಾಷೆಗೆ ಕಾಮಿಡಿಗೆ ಹೇಳ್ಬಿಟ್ಟು ನಮ್ದು. ನನ್ನ ಮಗನ್ ಕಾಮಿಡಿ. ಬೆಕ್ಕಿಗೆ ಸಲಾಟ ಇಲಿ ಪ್ರಾಣ ಸಂಕಟನೆ ಅಂತೆ. ಹಂಗೆ ನನ್ನ ಮಕ್ಳು ಸಾಹಸ ಮಾಡ್ರಿ ನಾನು. ಅರೆ ಕ್ಯೂ ಮಂಜುಂದು ಅಣ್ಣ, ಹಬ್ಬದು ದಿನದ ಒಳಗೆ ಸಿಡ್ಗೆ ಮಾಡ್ಕೊಂಬಾರ್ದು. ವರ್ಷಗೆ ಪೂರ್ತಿಗೆ ಸಿಡ್ಗೆ ಮಾಡ್ಕೊಂಡ್ಬಿಟ್ಟೈತೆ. ಅದಕ್ಕೆ ಆರಾಮಿ ಹಿಸಿ ಅಂತ ನಕ್ಕೊಂಡು ಹೇಳ್ಬೇಕು ಮಂಜುಂದು ಅಣ್ಣ. ಅನ್ಕೊಂಡಿರ್ಬೇಕಂತೆ. ನಾ ಹಿಸಿ ಅನ್ಕೊಂಡಿರಕ್ ನೀವು ಬಿಡ್ತೀರನಲ್ಲ. ನೀನು ನನ್ನ ಮಗ ಗಂಡೆ ಸರ್ಕಲ್ ಹೋಗಿ ನನ್ನ ಸೇರ್ಕೊಂಡ್ಬಿಟ್ರೆ ನಾ ಹಿಸಿ ಅನ್ನೋದು ಇಲ್ಲ, ಓಹೋ ಅನ್ನೋದು ಇಲ್ಲ. ಹಂಗೆ ನನ್ನ ಮಕ್ಕಳು ಏನೇನೋ ಒಂದ್ ಇಟ್ಕೊಂಡ್ಬಿಟ್ರೆ ಇನ್ನು ಆಗತಕ್ಕ ಬಿಡಲ್ಲ. ಜೀರ್ಗೆ ಅಳಿತಾರ ಹಂಗೇನ. ಅರೇ ಐಸಾ ನೈಸಿ ಮಂಜುಂದು ಅಣ್ಣ, ನಿಮ್ದಿಗೆ ಸಿಡ್ಗೆ ಮಾಡ್ಕೊಂಬಿಡಿ. ಇವತ್ತು ಕೋಳಿದು ಸಾರಿಗೆ ಮಟನ್ಗೆ ಸಾರಿಗೆ ಮಾಡಿಲ್ಲ ನಿಮ್ದು ಮನೆಗೆ? ಇಲ್ಲ ಕಣಪಾಸ, ನಮ್ಮ ಅಪ್ಪಯ್ಯ ಬೆಳಗ್ಗೆನ ತಂದು ಕೊಟ್ಟೈತೆ. ನಮ್ಮ ಅಮ್ಮಿ ಈ ಕರಿತೈತೆ ಆ ಕರಿತೈತೆ ಕೋಳಿ ಸಾರ ಆತು ಬಾರಾರ ಮುಂಜೆ ಹೋಗೋಕೆ ಅಂತ ನಾನು ಕಾಯ್ತದೆ ಇದೀನಿ ಕಣಲ್ಲ. ಬಾಯಲ್ಲಿ ನೀರು ತೊಟ್ಟಿರ್ತವೆ ಒರೆಸ್ಕೊಂಡು. ಆದ್ರೂ ನಮ್ಮ ಅಮ್ಮ ಇನ್ನ ಕರ್ದೇ ಇಲ್ಲ ಕಣಲ್ಲೂ. ಅದೇನು ಬೇಯಿಸ್ತಾ ಇತ್ತು ಅಪ್ಪ. ಅರೇ ಅದು ಬೆನ್ನಿಗೆ ಹೋಗ್ಬೇಕು. ಇಲ್ಲ
ಹಸೆದು ಹಸೆದು ತಿನ್ನಕ್ಕೆ ನಿಮ್ದು ಕಾಡು ಪ್ರಾಣಿಗೆ ಐತೆ ಮುಂದಿಂದು ಅಣ್ಣ, ಸ್ವಲ್ಪ ವೆಯ್ಟ್ಗೆ ಮಾಡಿ. ಏ ಅದ್ ಬೇಯ್ಬೇಕು ಅನ್ನೋದು ನನಗೂ ಗೊತ್ತು. ಏನ್ ಈ ನನ್ನ ಮಗ ಹೇಳಿ ನನಗೆ ಗೊತ್ತಾಗ್ಬೇಕು ಅನ್ಕೊಂಡು ಆದ್ರೂ ಏಟತ್ತಾತು ಟೋನ್ ಕೊಟ್ಟು ಇಷ್ಟೊತ್ತಿಗೆ ಎಲ್ಲ ಕಾರಿಬೇಕಾಯ್ತು. ದ್ವಾರ ಮುಂಜೆ ಉಮ್ಮಗೆ ರೆಡಿ ಆಗೈತಿ, ಕೋಳಿ ಸಾರು ಫ್ರೈ ಕಬಾಬು ಎಲ್ಲ ನಂಬ್ತಾನೆ. ಇದನ್ನ ಕರ್ದಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇನ. ಬೇಯ್ದಲ್ಲ ಹಂಗೆ ತಿಮ್ಮಕಾಕೈತೆ. ಲೋ ಪಾಸ, ಅದ್ ಸರಿ, ನಿಮ್ಮ ಹಬ್ಬಕ್ಕೆ ಏನೇನ್ ಮಾಡಿದ್ರಲ್ಲ ನಿಮ್ಮ ಮನೆಗೆ? ಒಂದ್ ಮಾತನ್ನ ಕರೀಲಿಲ್ವಲ್ಲೋ? ಅರೆ ಮಂಜಿಂದು ಅಣ್ಣ, ನಮ್ದು ಮನೆದು ಒಳಗೆ ಜಾಸ್ತಿಗೆ ಮಾಡಿರ್ಲಿಲ್ಲ ಮಂಜಿಂದು ಅಣ್ಣ. ಚಿಕನ್ ಮಟನ್ ಅಷ್ಟೇ ಮಾಡಿತ್ತು ಮಂಜಿಂದು ಅಣ್ಣ. ಚಿಕನ್ ಮಟನ್ ಎರಡು ಮಾಡಿದೆ, ಸಾಲ್ದೇನಲ್ಲ ಪಾಸ. ಈಗ ಇನ್ನೇನು ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಬರೋ ಪ್ರಾಣಿಗಳನ್ನೆಲ್ಲ ಹಿಡ್ಕೊಂಬಂದು ಕುಯ್ದಿಕ್ಬೇಕಾಯ್ತು ನಿಂಗೆ ಏನಲ್ಲ. ಚಿಕನ್ನು ಮಟನ್ನು ಅಷ್ಟೇ ಮಾಡಿದ್ರಿ ಅಂತೆ ಹೇಳೋದ್ ನೋಡಿ ನನ್ನ ಮಗ. ಅರೆ ಮಂಜಿಂದು ಅಣ್ಣ, ಅರೆ ನಮ್ದು ಜಾಸ್ತಿ ಐಟಮ್ಗೆ ಮಾಡಿರ್ಲಿಲ್ಲ. ಬಿರಿಯಾನಿಗೆ ಮಾಡಿತ್ತು, ಸಾಂಬಾರ್ಗೆ ಮಾಡಿತ್ತು, ಕಬಾಬ್ಗೆ ಮಾಡಿತ್ತು, ಚಿಕನ್ 65ಗೆ ಮಾಡಿತ್ತು, ಫ್ರೈಗೆ ಮಾಡಿತ್ತು, ಚಿಕನ್ ಚಾಪ್ಸ್ಗೆ ಮಾಡಿತ್ತು, ಅಷ್ಟೇ ಮಂಜಿಂದು ಅಣ್ಣ. ನಿನ್ ಮಕ್ ಪಿಂಕಿಕ ನಿನ್ನ ಹೊಟ್ಟೆ ಒಳಗೋಗಲೇ ಪಾಸ. ಇದು ಇಷ್ಟೇನಲ್ಲ ನಿಂಗೆ? ಮಿಲ್ಟ್ರಿ ಹೋಟ್ಲಕ್ ಸಿಕ್ಕ ಐಟಮ್ಗಳೆಲ್ಲ ಮಾಡಿಸ್ಕೊಂಡು ಬೂತಿ ಬಂದಿದ್ದ ನನ್ನ ಮಗ. ತಿರ್ಗಾ ನೋಡಿದ್ರೆ ಜಾಸ್ತಿ ಐಟಮೇ ಮಾಡಿಸಿರ್ಲಿಲ್ಲ ಅಂತ ಹೇಳ್ತಾ. ನಿನ್ಗೆ ಇನ್ನೇನೆಲ್ಲ ಬೇಕಿತ್ತು? ನನ್ನ ಮಗ ಬೌ ಬಿರಿಯಾನಿ ಒಂದ್ಬಿಟ್ಟು ಇನ್ನೆಲ್ಲ ಮಾಡಿಸ್ಕೊಂಡು ತಿಂದು ಬಂದವನೆ. ಇಲ್ಲಿ ಬಂದು ಜಾಸ್ತಿ ಮಾಡಿರ್ಲಿಲ್ಲ ಮಂಜಿಂದು ಅಣ್ಣ, ಚಿಕನ್ ಮಟನ್ ಅಷ್ಟೇ ಅಂತ ಇಲ್ಲಿ ಲಾವಣಿ ಹೊಡ್ಕೊಂಡ್ ಬಂದವನಿ. ಲೋ ಪಾಸ, ನಿನ್ ಬುದ್ಧಿ ಗೊತ್ತಾತು ಕಣಲ್ಲ. ಇನ್ನೊಂದ್ಸತಿ ಏನನ್ನ ಕೋಳಿ ಕದಿಯನ ಬಿಕ್ಕಿಕಾಯಿಗೆ ಹೋಗೋಣ ಅಂತ ಬಾರಲ್ಲ ನಿಂಗೆ ಐತಿ. ಅರೆ ನಮ್ದು ಬಂದಿತ್ತು ಮಂಜಿಂದು ಅಣ್ಣ ನಿಮ್ದುಗೆ ಕರಿಯಕ್ಕೆ. ಅರೆ ಪುಟ್ಟಂದು ರಂಗಜ್ಜಿಗೆ ಇಲ್ಲ, ಅವ್ರದ್ದು ಸಿಗ್ಬಿಟ್ಟು ನಮ್ದು ಹಬ್ಬಗೆ ಐತೆ ನಮ್ದು ಮನೆದು ಹೊಳಿಗೆ. ಇವತ್ತು ಚಿಕನ್ಗೆ ಮಟನ್ಗೆ ಎಲ್ಲ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ದುಗೆ ಕರೀಲಿಲ್ಲ ಮಂಜಿಂದು ಅಣ್ಣ. ಓ ಯುಗಾದಿ ಹಬ್ಬತ್ತಿನಲ್ವೇ ನಿಮ್ಮ ಹಬ್ಬ? ಅಯ್ಯೋ ಯಾವಲ್ಲ ಇವ ಹಬ್ಬಗಳು. ಒಂದು ಹಬ್ಬ ಚಿಕನ್ ತಿನ್ನೋ ಟೈಮಿಗೆ ಬರ್ತವೆ, ಇನ್ನೊಂದು ಹಬ್ಬ ಚಿಕನ್ ತಿನ್ನೋದಂತ ಟೈಮಿಗೆ ಬರ್ತವೆ. ಇವ್ ಯಾವ ಹಬ್ಬಗಳನ್ನ ಸರಿಯಾಗಿ ಮಾಡಿಲ್ಲ ಕಣಲು. ಈ ಕ್ಯಾಲೆಂಡರ್ ತಕೊಂಡು ನೆಕ್ಸ್ಟ್ ಬರೋ ಹಬ್ಬಗಳನ್ನೆಲ್ಲ ರಬ್ಬರ್ ತಗೊಂಡು ಹೊಡಿಸಿ ಬ್ಯಾರೆ ದಿನ ಬರ್ಕೊಂಬೇಕು ಕಣಪ್ಪ ಅಲ್ವೇ? ಅರೆ ಕರೆಕ್ಟ್ ಐತೆ ಮಂಜಿಂದು ಅಣ್ಣ, ನಿಮ್ದುಗೆ ತಲೆ ಚಾಯ್ತೆ ಮಂಜಿಂದು ಅಣ್ಣ. ವಿಶ್ವೇಶ್ವರ ಎಂದು ತಲೆಗೆ ಇಲ್ಲ, ಅದ್ರ ತಲೆಗೆ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟು ನಿಮ್ದು. ಲೇ ನನ್ನ ಮಗನೇ ಪಾಸ ಅಲ್ಲ ಕಣ, ನಾನು ಯಾತದ್ದು ಹೇಳಿರೋ ಇದೊಂದು ಬಿಲ್ಡಪ್ ಕೊಡ್ಸಲ್ಲ. ನಾನೇ ಓವರ್ ಬಿಲ್ಡಪ್ ಕೊಟ್ಕೊಂತೀನಿ ಅಂದ್ರೆ ನೀನ್ ನನಗಿಂತ ಜಾಸ್ತಿ ಬಿಲ್ಡಪ್ ಕೊಡ್ಸ ಕಣ. ಬೇ ಪಾಪ ಮಂಜಣ್ಣ ಹುಡುಗ, ನಿಮ್ಮ ಅಮ್ಮ ಎಲ್ಲ ನಾಳೆ ಅಡುಗೆ ಮಾಡಿ ಕೇಳೆ ಹುಡುಗ ಕೊಯ್ ತೊಳ್ಕೊಂಬಂದು ಉಣ್ಣಕ್ ಹೋಗ್ಕೊಂಡಿವ್ರಿ ಅಂತೆ. ಅವಳ ಪಾಸನು ಬಂದವನೆ. ಪಾಪ ಪಾಸ, ನೀನು ಒಳಗಪ್ಪ ಕೈ ತೊಳ್ಕೊಂಬಂದು ಉಮ್ಮಕ್ ಕುಕ್ಕಮ್ಮಿವ್ರಿ ಅಂತೆ ಮಂಜಣ್ಣನ ಜೊತೆಗೆ ನೀನು ಹೋಗಿ ಕೈ ತೊಳ್ಕೊಂಬೋಗು. ಇಲ್ಲ ಪುಟ್ಟಂದು ರಂಗಜ್ಜಿ, ನಮ್ದು ಊಟಗೆ ಮಾಡ್ಬಿಟ್ಟು ಬಂದೈತೆ, ನಂಗೆ ಬ್ಯಾಡ ಪುಟ್ಟಂದು ರಂಗಜ್ಜಿ. ಹೋಗ, ನಿಮ್ ಮನೆಗೆ ಉಂಡು ಬಂದ್ರೆ ಇಂತ ತಕ ಐತೆನ, ಅಲ್ಲಿಂದ ಇಲ್ಲಿಗೆ ಬರೋ ಹೊಟ್ಟಿ ಕರಗೋಕೈತಿ. ಹೋಗು, ನಮ್ಮ ಮನೆಗೆ ಉಂಡಿಟ ಒಮ್ಮೆವೆ ಅಂತಿ. ಇಲ್ಲ ಇಲ್ಲ ಪುಟ್ಟಂದು ರಂಗಜ್ಜಿ, ಪರವಾಗಿಲ್ಲ, ನಮ್ದು ಊಟಗೆ ಮಾಡ್ಬಿಡಿ ಬಂದೈತೆ. ಲೋ ಪಾಸ, ನನ್ನ ಮಗನೇ ಬೈದೆ ಅಂತಾನ ಊಟಕ್ಕೆ ಬರ್ದಂಗ ಹಂಗೆ ಇದ್ದೆ. ಇನ್ನು ಉಂಡಿರಲ್ಲ ಅಂತ ನನಗೆ ಗೊತ್ತು. ಹೋಗು ಟಿಕ ಮುಚ್ಕೊಂಡು ನನ್ ಜೊತೆಗೆ ಉಮ್ಮಿವೆ ಅಂತಿ. ಇನ್ನೊಂದ್ಸತಿ ಈಗೇನ ನನ್ ಜೊತೆಗೆ ಉಮ್ಲಿಲ್ಲ ಅಂದ್ರೆ ಇನ್ನೊಂದ್ಸತಿ ನನ್ ಜೊತೆಗೆ ಆಡ್ಕೊ ಬರಂಗಿಲ್ಲ ಹೇಳಿದೀನಿ. ಹೋಗ ತಾಕ, ನಾನು ಬರ್ತೀನಿ ಜೊತೆಗೆ ಉಮ್ಮನ ನಡಿ. ಟೀಕೆ ಮಂಜಿಂದು ಅಣ್ಣ, ನಿಮ್ದು ಜೊತೆಗೆ ಬರ್ತೈತೆ ಅಂದ್ರೆ ನಮ್ದಿಗೆ ಸ್ವಲ್ಪ ಊಟಗೆ ಮಾಡ್ತೈತೆ. ಆತ್ ನಡಿಯಪ್ಪ, ನಾಶಿಗಂಡು ನಡಿ ಪಾಕಮ್ಮನ ಹೊಟ್ಟೆ ಹಸಿತೈತೆ. ಲೋ ಪಾಸ ಬಾರಲ್ಲ ಕೂಕ. ಅರೆ ಮಂಜಿಂದು ಅಣ್ಣ ಬಂದ್ಬಿಟ್ಟು. ಉಣ್ಣ ಪಾಸ, ಹೊಟ್ಟಸ್ತಿರೋದಕ್ಕೂ ಬಿಸಿದು ಚಿಕನ್ ಪಾಕನ್ನು ಎಲ್ಲ ಇರೋದಕ್ಕೂ ಬ್ಯಾಟಿಂಗ್ ಹೆಂಗ್ ಬ್ಯಾಟಿಂಗ್ ಮಾಡೋದು ಗೊತ್ತೇ? ಈ ವಿರಾಟ್ ಕೊಹ್ಲಿಗಿಂತ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೇಕು. ಉಣ್ಣ
ಅರೆ ಟೀಕೆ ಬಂದಿದ್ದು ಅಣ್ಣ, ನಮ್ದು ನೋಡಿ ಹೆಂಗೆ ಬ್ಯಾಟಿಂಗ್ ಮಾಡ್ಬಿಟ್ಟೈತೆ. ಸ್ನೇಹಿತರೆ, ನೀವು ಎಲ್ಲನ ಬರ್ರಿ ಮಾಸ್ತರ್ಕಿಗ್ ನಮ್ಮನಿಗೆನ ಕೋಳಿ ಕುರಿ ಮೇಕೆ ಎಲ್ಲ ಮಾಡ್ತಿದೀನಿ. ಒಂದೊಂದ್ ಪ್ಲೇಟ್ ನೀವು ಊಟ ಮಾಡ್ಕೊಂಡು ಹೋಗಿವ್ರಿ ಅಂತೆ. ಹೆಂಗ ನಿಮ್ ಮನೆಗೆ ಯಾವ್ದು ಮಾಡಿದ್ರಿ ಎಂಬುದನ್ನ ಕಾಮೆಂಟ್ ನ ತಿಳಿಸ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಜಾಸ್ತಿ ಶಾನೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಕಿದ್ದಾನೆ ನಿಮ್ ಫ್ರೆಂಡ್ಗಳು ಫ್ಯಾಮಿಲಿ ಎಲ್ಲಾರ್ಗು ಶೇರ್ ಮಾಡ್ರಿ. ಇಂಥದೊಂದು ಶಿರಾ ಸಾಗಡು ಯೂಟ್ಯೂಬ್ ಚಾನಲ್ ಐತೆ, ನಮ್ ಮುಂಜಾ ಪಾಸ ಎಲ್ಲ ಬರ್ತಾರೆ ಅಂತ ಹೇಳ್ರಿ. ಅವ್ರದಾಗೂ ಸಬ್ಸ್ಕ್ರೈಬ್ ಮಾಡಿಸ್ರಿ. ಸರಿ ಸರಿ, ಊಟ ಮಾಡ್ತೀವಿ, ನೀವು ಬರ್ರಿ ಊಟಕ್ಕೆ. ಎಲ್ಲ ಜೊತೆ ಊಟ ಮಾಡೋಣ. ಮುಂದಿನ ವೇಳೆ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್.